Hi, hello everybody. Welcome to Vikas Commerce Tutorials and I am Mr. Vikas Manke here. ಸ್ನೇಹಿತರೆ ಬಹಳ awaiting and most wanted ಕಾನ್ಸೆಪ್ಟ್ ಅನ್ನು ತಗೊಂಡ್ಬರ್ತಾ ಇದ್ದೀನಿ, ಸೆಷನ್ ಅನ್ನು ತಗೊಂಡ್ಬರ್ತಾ ಇದ್ದೀನಿ. ದಟ್ ಈಸ್ 4 marks ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಎಕನಾಮಿಕ್ಸ್. ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಎಕನಾಮಿಕ್ಸ್ ಎಲ್ಲಿ ನೋಡಿದ್ರು ಕೇವಲ ಎಕನಾಮಿಕ್ಸ್. ಹಾಗಾಗಿ ಅರ್ಥಶಾಸ್ತ್ರದ 4 ಅಂಕಗಳ ಪ್ರಮುಖ ಪ್ರಶ್ನೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ತೊಗೊಂಡ್ಬರ್ತಾ ಇದ್ದೀನಿ. ಇದಾದ ನಂತರ ಇಮಿಡಿಯೇಟ್ಲಿ ಕನ್ನಡ ಮೀಡಿಯಮ್ನಲ್ಲಿ ಕೂಡ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡ್ತೀನಿ. ಸೊ ಮೊದಲಿಗೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಹೋಗೋಕ್ಕಿಂತ ಮುಂಚೆ ಇದು ಸೆಕ್ಷನ್ ಸಿ ನಲ್ಲಿ ಬರುವಂಥದ್ದು. ಬಿಕಾಸ್ ಸೆಕ್ಷನ್ ಎ ಫಾರ್ 1 mark, ಸೆಕ್ಷನ್ ಬಿ ಫಾರ್ 2 marks ಆ್ಯಂಡ್ ಸೆಕ್ಷನ್ ಸಿ 4 marks ಕ್ಯಾಟಗರಿ. ಅವ್ರು ನಿಮಗಿಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆಗಳ ಸಂಖ್ಯೆ 9. ನೀವು ಆನ್ಸರ್ ಮಾಡಬೇಕಾಗಿರೋದು 5 ಆನ್ಸರ್ಸ್. 9 ಕ್ವಶನ್ಸ್ ಒಳಗಡೆ ಯು ನೀಡ್ ಟು ಆನ್ಸರ್ 5. ಸೊ 5 into 4 marks 20 marks ಅನ್ನು ಒಳಗೊಂಡಿರುವಂತಹ ಸೆಕ್ಷನ್ ಸಿ ಇಂಪಾರ್ಟೆಂಟ್ ಆಗಿರ್ತದೆ. ಆ 9 ಕ್ವಶನ್ಸ್ಗಳು ಯಾವ್ಯಾವು ಅಂತ ಇವತ್ತಿನ ಸೆಷನ್ನಲ್ಲಿ ನೋಡುವ. ಸೊ ನಾನೇನು ಮಾಡ್ತೇನೆ, ಮೊದಲಿಗೆ 15 ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಕೊಡ್ಕೊಂತ ಹೋಗ್ತೀನಿ. ಅದಾದ ನಂತರ ಅಗೇನ್ ವಿಡಿಯೋ ಕೊನೆಗೆ ನಾವು ಟಾಪ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂತ ನೋಡೋಣ. ಆಲ್ಮೋಸ್ಟ್ ಆಲ್ ಚಾಪ್ಟರ್ಸ್ ಇಂದ ಸ್ಟಾರ್ಟಿಂಗ್. ಫಸ್ಟ್ ಇಲ್ಲಿ 2 ಭಾಗ ಮಾಡ್ತೀವಿ. ಮೈಕ್ರೋ ಎಕನಾಮಿಕ್ಸ್ ಭಾಗ 1, ದಟ್ ಇಸ್ ಪಾರ್ಟ್ ಎ, ಆ್ಯಂಡ್ ಪಾರ್ಟ್ ಬಿ ವಿ ಹ್ಯಾವ್ ಮ್ಯಾಕ್ರೋ ಎಕನಾಮಿಕ್ಸ್ 5 chapters ಆ್ಯಂಡ್ 6 chapters, 11 chapters ವಿ ಹ್ಯಾವ್. ಸೊ ಆ 11 chapters ಒಳಗಡೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೋಂತ ಹೋಗುವಂಥ ಪ್ರಯತ್ನವನ್ನು ಇವತ್ತಿನ ಕ್ಲಾಸ್ನಲ್ಲಿ ಮಾಡುವ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ಬಹಳ ಹೆಲ್ಪ್ ಆಗ್ತದೆ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡ್ಬೋದು, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು, ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಎಲ್ಲದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗ್ತದೆ. ಸೊ ತಡ ಮಾಡದೆ ಲೆಟ್ ಅಸ್ ಸ್ಟಾರ್ಟ್ ಮೋಸ್ಟ್ awaited session of today's class, that is 4 marks important question of economics. Welcome to Vikas Commerce Tutorials. ಓಕೆ ಫ್ರೆಂಡ್ಸ್, ಈಗ ಕ್ವಶನ್ ಬ್ಯಾಂಕ್ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಪರಿಷ್ಕೃತ ಪ್ರಶ್ನೆ ಕೋಶ ಅಂತ ಕರಿತೀವಿ. ದಿಸ್ ಈಸ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಟ್ ಈಸ್ ಆಫ್ 2024-25. We are in the year of 2024-25. So this is the revised question bank which is provided by the school assessment board. So now let us observe which are one of 4 marks important questions from this chapter. I will go chapter wise again. So we will start with first chapter, that is introductory microeconomics. Introduction to microeconomics. So we have 2 parts in economics. One is micro and another one is macroeconomics. So coming to microeconomics, let us first discuss about 4 marks and then later we will go to 6 marks and simultaneously we will also go to 2 marks. So what are the 4 marks important questions from this chapter? Coming to 4 mark section, yes, I am in 4 mark section now. So first thing I will go for question number 2, that is what are the 3 central problems of an economy? Explain. This question was asked for many years and many times. ಈ ಪ್ರಶ್ನೆ ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದದ. 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಯನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಹೌ ಟು ಪ್ರೊಡ್ಯೂಸ್, ಹೂಮ್ ಟು ಪ್ರೊಡ್ಯೂಸ್ ಆ್ಯಂಡ್ ವೇ ಟು ಪ್ರೊಡ್ಯೂಸ್ ಅಂತದ. ಸೊ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇದೊಂದು ಕ್ವಶನ್ ಹೋದ್ರಿ. ಅದಾದ ನಂತರ ಗೋ ಫಾರ್ ಕ್ವಶನ್ ನಂಬರ್ 3, ದಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, PPF ಅಂತ ಏನು ಕರಿತೀವಿ, ಆಲ್ಸೋ ಫೇಮಸ್ಲಿ ಕಾಲ್ಡ್ ಆಸ್ PPF, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಕರಿತೀವಿ. ಸೊ ಈ PPF ಅನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಓದಬೇಕು. ಸೊ ಚಾಪ್ಟರ್ ನಂಬರ್ 1, ಈ ಚಾಪ್ಟರ್ ಇಂದ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್, ಐ ಆಮ್ ಗಿವಿಂಗ್ ಯು ದೀಸ್ 2 questions ಆಸ್ ಇಂಪಾರ್ಟೆಂಟ್ questions, that is question number 2 and question number 3. What are the central problems of an economy and explain PPF, production possibility frontier. Okay, coming to next question, next chapter, that is theory of consumer behavior, one of the important chapter. So we will come to 4 marks sections directly. 4 ಅಂಕಗಳ ಪ್ರಮುಖ ಪ್ರಶ್ನೆ ಇಲ್ಲಿಯೂ ಕೂಡ ಯಾವುದಪ್ಪ ಅಂದರೆ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ವಾಟ್ ಆರ್ ದಿ ಡಿಫ್ರೆನ್ಸಸ್ ಬರೀಬೇಕು, ನೀವು ವ್ಯತ್ಯಾಸಗಳನ್ನು ಬರೀಬೇಕು ಮಾರ್ಜಿನಲ್ ಯುಟಿಲಿಟಿ ಮತ್ತು ಟೋಟಲ್ ಯುಟಿಲಿಟಿಗೆ. ಆ್ಯಂಡ್ ಆಲ್ಸೋ ಒನ್ ಆಫ್ ದಿ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಹಿಯರ್ ಇಸ್ ಕ್ವಶನ್ ನಂಬರ್ 2, explain indifference map. Explain indifference map with the help of a diagram. Diagram ಒಂದಿಗೆ ನೀವು indifference map ಅನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಸೊ ಅಗೇನ್ ಐ ಗೋ ಫಾರ್ ದೀಸ್ ಸ್ಟಾರ್ಟಿಂಗ್ 2 questions as my important questions. Difference between total utility and marginal utility, indifference map with the help of a diagram. So from every chapter I am taking two as important questions. This is the revised question bank. There are again some other important questions also in the revised question bank.
but still considering old question papers and considering your model question paper 1, 2 and 3 and considering your annual examination 2024 1, 2, 3, considering all these questions 6 question papers ನಾನು ಇದೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ಕೂಡ ಬಹಳಷ್ಟು ಕ್ವಶನ್ಸ್ ಎಕ್ಸಾಮ್ಗೆ ಬರಬಹುದು. ಬಟ್ ಅಗೇನ್ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನೀವು ಬರಿಬೇಕಾಗಿರೋದು 5 ಪ್ರಶ್ನೆಗಳು, ಅವ್ರು ನಿಮ್ಗೆ ಕೇಳೋದು 9. ಹಾಗಾಗಿ ಏನು ಸಮಸ್ಯೆ ಇಲ್ಲ, ಎಕ್ಸ್ಟ್ರಾ ಕ್ವಶನ್ಸ್ಗಳು ಕೂಡ ನಿಮಗೆ ಇಲ್ಲಿ ಸಿಗುವಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ನಾವು ಡೈರೆಕ್ಟ್ಲಿ ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೀನಿ, ದಟ್ ಈಸ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಚಾಪ್ಟರ್ ನಂಬರ್ 3 ಪ್ರೊಡಕ್ಷನ್ ಕಾಸ್ಟ್. ಆ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ಗೆ 4 ಮಾರ್ಕ್ಸ್ ಕ್ಯಾಟಗರಿಗೆ ಹೋದಾಗ ಅಗೇನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ವಿಚ್ ಐ ಕನ್ಸಿಡರ್ಡ್ ಈಸ್ ಎಕ್ಸ್ಪ್ಲೇನ್ ಐಸೋಕ್ವಾಂಟ್ ವಿತ್ ಹೆಲ್ಪ್ ಆಫ್ ಡೈಗ್ರಾಮ್. ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂತಹ ಪ್ರಶ್ನೆ ಇದು, ಐಸೋಕ್ವಾಂಟ್ ವಿತ್ ಹೆಲ್ಪ್ ಆಫ್ ಡೈಗ್ರಾಮ್. ಸೊ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಇಲ್ಲಿ ಕ್ವಶನ್ ನಂಬರ್ 3 ನಿಮಗೆ ಕಾಣ್ತಾ ಇದೆ, ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್ ಮತ್ತು ಆವರೇಜ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್ ಆಲ್ರೆಡಿ ಕೊಟ್ಟಿರ್ತಾರೆ, TPL ಅಂದರೆ ಟೋಟಲ್ ಪ್ರಾಡಕ್ಟ್ ಆಫ್ ಲೇಬರ್ already is given in the question. We need to find average product and marginal product. Average product ಮತ್ತು ಮಾರ್ಜಿನಲ್ ಪ್ರಾಡಕ್ಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಅಗೇನ್ ಇದನ್ನು ಕೂಡ ಅಪ್ಕಮಿಂಗ್ ಸೆಷನ್ಸ್ಗಳಲ್ಲಿ ಇದರ ಆನ್ಸರ್ಸ್ಗಳನ್ನು ಕೂಡ ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ ಯಾವ ರೀತಿ ಮಾಡಬೇಕಂತ. ಸೊ ಹಾಗಾಗಿ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಆ್ಯಂಡ್ ಕಮಿಂಗ್ ಟು ಅನದರ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನಾನು ಕನ್ಸಿಡರ್ ಮಾಡೋದು ಯಾವುದಪ್ಪ ಅಂದರೆ ಎಕ್ಸ್ಪ್ಲೇನ್ ಲಾಂಗ್ ರನ್ ಕಾಸ್ಟ್ ಅಂತ ಅದ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಎಕ್ಸ್ಪ್ಲೇನ್ ದ ಶೇಪ್ಸ್ ಆಫ್ ವೇರಿಯಸ್ ಲಾಂಗ್ ರನ್ ಕಾಸ್ಟ್ ಕರ್ವ್ಸ್. ಸೊ ಈ 3 ಕ್ವಶನ್ಸ್ಗಳನ್ನು ನೀವು ಇಲ್ಲಿ ಓದಬೇಕಾಗ್ತದೆ. ಒಂದು ಎಕ್ಸ್ಪ್ಲೇನ್ ಲಾಂಗ್ ರನ್ ಕಾಸ್ಟ್, ಈಗ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಕ್ವಶನ್ ನಂಬರ್ 7. ಅದಾದ ನಂತರ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ನನ್ನ ಪ್ರಕಾರ ಇಲ್ಲಿ ನೋಡೋದಾದರೆ ಎಕ್ಸ್ಪ್ಲೇನ್ ಐಸೋಕ್ವಾಂಟ್ ವಿತ್ ಹೆಲ್ಪ್ ಆಫ್ ಡೈಗ್ರಾಮ್. ದಿಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 3ಗೆ ಹೋಗಬೇಕು. ಅದೇ ಟೋಟಲ್ ಪ್ರಾಡಕ್ಟ್ ಕೊಟ್ಟಿರ್ತಾರೆ ಅವರು, ಮಾರ್ಜಿನಲ್ ಮತ್ತು ಆವ್ರೇಜ್ ಪ್ರಾಡಕ್ಟನ್ನು ಯಾವ ರೀತಿ ಫೈಂಡ್ ಮಾಡಬೇಕು ಅಂತೇಳಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ 3 ಕ್ವಶನ್ಸ್ಗಳನ್ನು ನಾನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಕಮಿಂಗ್ ಟು ಚಾಪ್ಟರ್ ನಂಬರ್ 4 ಥಿಯರಿ ಆಫ್ ಫಾರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಈ ಚಾಪ್ಟರಿಂದ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ನನಗೆ ಯಾವ್ದು ಅನಿಸ್ತದೆ, ಓನ್ಲಿ 1 ಕ್ವಶನ್ ಐ ಕನ್ಸಿಡರ್ ಆಸ್ ಇಂಪಾರ್ಟೆಂಟ್, ದಟ್ ಈಸ್ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಬಿಕಾಸ್ ಈಗ ಹೊಸ 3 ಬ್ಲೂ ಪ್ರಿಂಟ್ಸ್ ಇರೋದ್ರಿಂದ ಯಾವ ಕ್ಯಾಟಗರಿಯಲ್ಲಿ ಯಾವ ಚಾಪ್ಟರ್ನಲ್ಲಿ ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ ನಮಗೂ ಐಡಿಯಾ ಇಲ್ಲ. ನಂಬರ್ ಆಫ್ ವೇಟೇಜ್ ಆಫ್ ಮಾರ್ಕ್ಸ್ ಇಸ್ ಸೇಮ್ ಫಾರ್ ಆಲ್ ಚಾಪ್ಟರ್ಸ್, ಬಟ್ 6 ಮಾರ್ಕ್ಸ್ ಬರ್ಬೋದು ಅಥವಾ 4 ಮಾರ್ಕ್ಸ್ ಬರ್ಬೋದು, ಕೆಲವೊಂದು ಸಲ 6 ಮಾರ್ಕ್ಸ್, ಕೆಲವೊಂದು ಸಲ 4 ಮಾರ್ಕ್ಸ್. ಹಾಗಾಗಿ ಈ ಚಾಪ್ಟರಿಂದ ನಾನು ಕೇವಲ ಪರ್ಫೆಕ್ಟ್ ಕಾಂಪಿಟೇಷನ್ನ ಫೀಚರ್ಸನ್ನು ಮಾತ್ರ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನೇನು ಮಾಡ್ತೀನಪ್ಪ ಅಂದರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೀನಿ, ದಟ್ ಈಸ್ ಚಾಪ್ಟರ್ ನಂಬರ್ 5 ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಈ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಚಾಪ್ಟರಿಂದ ಯಾವುದನ್ನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ 4 ಮಾರ್ಕ್ಸ್ಗೆ ಅಂದರೆ, ಎಸ್ ಇಲ್ಲಿದ್ದೀನಿ, ದಟ್ ಈಸ್ ಕ್ವಶನ್ ನಂಬರ್ 2. Write a table to show the impact of simultaneous shifts in the demand and supply on equilibrium. This is one of the important questions. Simultaneous shifts in equilibrium ಅಲ್ಲಿ ಆಗ್ತದೆ, ಆ ಇಂಪಾರ್ಟೆಂಟ್ ಕ್ವಶನನ್ನು ಕೂಡ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ನಾನಿಲ್ಲಿ ಕನ್ಸಿಡರ್ ಮಾಡೋದು ಯಾವುದಪ್ಪ ಅಂದರೆ ಕಾನ್ಸೆಪ್ಟ್ ಆಫ್ ಪ್ರೈಸ್ ಫ್ಲೋರ್ ಅಂತ ಕರಿತೀವಿ. ಪ್ರೈಸ್ ಸೀಲಿಂಗ್ ಭಾಳಷ್ಟು ಸಲ ಎಕ್ಸಾಮ್ಗೆ ಬಂದದ, ಹೋದ ಸಲ ಎಲ್ಲ. ಬಟ್ ಈ ಸಲ ನಾನು ಯಾಕೋ ಈ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ಕಾನ್ಸೆಪ್ಟ್ ಆಫ್ ಪ್ರೈಸ್ ಫ್ಲೋರ್ ಇಂಪಾರ್ಟೆಂಟ್ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಆಗಿರ್ತದೆ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಹಾಗಾಗಿ ದ ಕನ್ಸಿಡರ್ಡ್ 2 ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಈಸ್ ಕ್ವಶನ್ ನಂಬರ್ 2 ಆ್ಯಂಡ್ ಕ್ವಶನ್ ನಂಬರ್ 5. So these are 2 important questions from your revised question bank. Okay, coming to next chapter, that is chapter number we are going to second part, that is part B, introductory macroeconomics. First part ನೋಡಿದ್ದು ಮೈಕ್ರೋ, ಈಗ ನೋಡ್ತಾ ಇರೋದು ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಇನ್ ದ ಸೆನ್ಸ್ ಬಿಗ್. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್, ಪರಿಚಯ ಅಂತ ಕರಿತೀವಿ. ಆ ಇಂಟ್ರೊಡಕ್ಷನಲ್ಲಿ ಬರುವಂತಹ 4 ಮಾರ್ಕ್ಸ್ ಕ್ಯಾಟಗರಿ ಕ್ವಶನ್ಸ್ ಯಾವ್ಯಾವು ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್. ನಾನು ಹೇಳ್ತಾ ಇರೋದು ಡಿಫ್ರೆನ್ಸ್, ಬಟ್ ಅಲ್ಲಿ ಕ್ವಶನ್ ಕಾಣ್ತಾ ಇರೋದು ಬೇರೆ. ಕ್ವಶನ್ ನಂಬರ್ 1 ಅಲ್ಲಿ ನಮ್ಮ ಬರಿತಾ ಇರೋದು ಅವರು ಬ್ರೀಫ್ಲಿ ಎಕ್ಸ್ಪ್ಲೇನ್ ಇನ್ ವಾಟ್ ವೇ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಮ್ಯಾಕ್ರೋ. ಮ್ಯಾಕ್ರೋ ಇಸ್ ಡಿಫ್ರೆಂಟ್ ಫ್ರಮ್ ಮೈಕ್ರೋ ಅಂದರೆ ಇದರ ಅರ್ಥ ಡಿಫ್ರೆನ್ಸ್. ದೇ ಆರ್ ಆಸ್ಕಿಂಗ್ ಡಿಫ್ರೆನ್ಸ್. ಜಸ್ಟ್ ಮೇಕ್ 3 ಕಾಲಮ್ಸ್. ಒನ್ ಇಸ್ ದ ಬೇಸಿಸ್ ಆಫ್ ಡಿಫರೆನ್ಸ್, ಅನದರ್ ಇಸ್ ಮೈಕ್ರೋ, ಅನದರ್ ಇಸ್ ಮ್ಯಾಕ್ರೋ. ಈ ರೀತಿ 3 ಕಾಲಮ್ಗಳನ್ನು ಮಾಡ್ಕೊಂಡು ಡಿಫ್ರೆನ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ನನ್ನ ಪ್ರಕಾರ. ಅದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ನೀವು ಇಲ್ಲಿ ಗಮನಿಸೋದಾದರೆ ಕ್ವಶನ್ ನಂಬರ್ 4ಗೆ ಹೋಗ್ತೀನಿ. ಡಿಸ್ಕಸ್ ದ ರೋಲ್ ಆಫ್ ಗವರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಇನ್ ಬೋತ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ಸೊ ಈ 2 ಕ್ವಶನ್ಸ್ಗಳನ್ನು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾವ್ಯಾವುದು? ಕ್ವಶನ್ ನಂಬರ್ 1 ಮೈಕ್ರೋ ಮತ್ತು ಮ್ಯಾಕ್ರೋಗೆ ಇರುವಂತಹ ಡಿಫ್ರೆನ್ಸ್. ಅದಾದ ನಂತರ ಕ್ವಶನ್ ನಂಬರ್ 4, ದಟ್ ಈಸ್ ಡಿಸ್ಕಸ್ ದಿ ರೋಲ್ ಆಫ್ ಗವರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಇನ್ ಬೋತ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್.
ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೀನಿ, ದಟ್ ಇಸ್ ಚಾಪ್ಟರ್ ನಂಬರ್ 2 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಒನ್ ಆಫ್ ದಿ ಫೇಮಸ್ ಚಾಪ್ಟರ್ಸ್. ಇಲ್ಲಿ 4 ಮಾರ್ಕ್ಸ್ಗೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಅಂತ ನೋಡೋದಾದರೆ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಅನ್ ಎಕನಾಮಿ ವಿತ್ ಹೆಲ್ಪ್ ಆಫ್ ಚಾರ್ಟ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. And another important question which I suggest is unplanned accumulation and decumulation of inventories. ಇದು ಕೂಡ ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದು ಹಾಗೆ ಇದನ್ನ that is question number 2 circular flow of income, question number 4 accumulation and decumulation of inventories, and question number 6 one of the very very important question ಬಹಳ ವರ್ಷದಿಂದ ಬರ್ತಾ ಇರೋ question externalities. write a note on externalities ಅಥವಾ write about externalities ಅಂತ ಕೇಳ್ತೀವಿ. ಸೊ ಈ ರೀತಿ 3 ಪ್ರಶ್ನೆಗಳನ್ನು ಈ ಚಾಪ್ಟರಿಂದ ಪ್ರಮುಖ ಪ್ರಶ್ನೆಗಳು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಹಾಗಾಗಿ ಇದನ್ನು ಚೆನ್ನಾಗಿ ನೀವು ಓದಬೇಕಾಗ್ತದೆ. ಇನ್ನು ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಯಾವ ಚಾಪ್ಟರ್ಪ್ಪ ಅಂತಂದರೆ ಮನಿ ಆ್ಯಂಡ್ ಬ್ಯಾಂಕಿಂಗ್. ಮನಿ ಆ್ಯಂಡ್ ಬ್ಯಾಂಕಿಂಗ್ ಕೂಡ ಒನ್ ಆಫ್ ದಿ ಫೇಮಸ್ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಭಾಳ ಸಿಂಪಲ್ ಆ್ಯಂಡ್ ಶಾರ್ಟ್ ಕ್ವಶನ್ಸ್ ಕಾಣ್ತೀವಿ ನೀವು, ಡಯಾಗ್ರಾಮ್ಸ್ ಎಲ್ಲ ಎಂಥವೆಲ್ಲ ಏನು ಜಾಸ್ತಿ ಕಾಣಲ್ಲ ಈ ಕ್ವಶನ್ಸ್ಗಳಲ್ಲಿ. ಸೊ ಇಲ್ಲಿ ನನ್ನ ಪ್ರಕಾರ ಇಂಪಾರ್ಟೆಂಟ್ ಅಂತ ನನಗೆ ಅನಿಸೋಳೋದು ಯಾವುದಪ್ಪ ಅಂದರೆ ಈ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಅಂತ ಕರಿತೀವಿ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್, ಫಂಕ್ಷನ್ಸ್ ಆಫ್ ಆರ್ ಬಿ ಐ. ಆಮೇಲೆ ಒನ್ ಆಫ್ ದಿ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಲೀಗಲ್ ಡೆಫಿನೇಷನ್ಸ್ ಆಫ್ ಮನಿ. ಸೊ 2 ಕ್ವಶನ್ಗಳನ್ನು ನೋಡ್ತೀನಿ. ಈಗ ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡಿದಾಗ ಮೊದಲನೇ ಕ್ವಶನ್ ದಟ್ ಈಸ್ ಮನಿ. ಮೊದಲನೇ ಕ್ವಶನ್ ಯಾವುದಪ್ಪ ಅಂದರೆ ಈ ಮನಿ ಆ್ಯಕ್ಟ್ಸ್ ಆಸ್ ಅ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್, ಎಕ್ಸ್ಪ್ಲೇನ್ ದಿಸ್ ಸ್ಟೇಟ್ಮೆಂಟ್. ಇದು ಕೂಡ ಒಂದು ಸಲ ಬಂದದ, ಬಟ್ 3 ಕ್ವಶನ್ಸ್ ಇಂಪಾರ್ಟೆಂಟ್ ಕನ್ಸಿಡರ್ ಮಾಡೋದು ಬೇಡ ಅನ್ನೋ ಸಲುವಾಗಿ ನಾನು ಕ್ವಶನ್ ನಂಬರ್ 2 ಫಂಕ್ಷನ್ಸ್ ಆಫ್ ಆರ್ ಬಿ ಐ ಮತ್ತು ಕ್ವಶನ್ ನಂಬರ್ 6 ಲೀಗಲ್ ಡೆಫಿನೇಷನ್ಸ್ ಆಫ್ ಮನಿ, ಈ 2 ಕ್ವಶನ್ಸ್ಗಳನ್ನ ಇಂಪಾರ್ಟೆಂಟ್ ಅಂತೇಳಿ ಈ ಮನಿ ಆ್ಯಂಡ್ ಬ್ಯಾಂಕಿಂಗ್ ಚಾಪ್ಟರಿಂದ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇನ್ನು ಮುಂದ್ಗಡೆ ಬರೋದಾದರೆ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಈ ಕ್ಯಾಟಗರಿಯಲ್ಲಿ 4 ಮಾರ್ಕ್ಸ್ ನೋಡೋದಾದರೆ ಒಂದು ಕನ್ಸಂಪ್ಷನ್ ಫಂಕ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಇವೆರಡೂ ಓದ್ರಿ. ಎರಡರ ಯಾವುದಾದ್ರೂ ಒಂದು ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ ಆಗಿರ್ತದೆ. ಯಾವಪ್ಪ ಅಂದರೆ ಈ ಕನ್ಸಂಪ್ಷನ್ ಫಂಕ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಲರ್ನ್ ದೀಸ್ 2 ಕ್ವಶನ್ಸ್. ಎನಿ ಒನ್ ಆಫ್ ದಿ ಕ್ವಶನ್ ಮೇ ಅಪಿಯರ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. There are another 3 important questions, but still I go with consumption function and investment function. Coming to next chapter, the next chapter we have is government budget. So government budget chapter ನಲ್ಲಿ ನಾವು ಯಾವುದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಬಹುದಾದಂಥದ್ದು ಯಾವುದು ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಈ ಚಾಪ್ಟರ್ನ ಸ್ಕಿಪ್ ಮಾಡಿದರೆ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಚಾಪ್ಟರ್ನ ಯಾವುದೂ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಕೊಡ್ತಾ ಇಲ್ಲ. ಇನ್ನು ಕಮಿಂಗ್ ಟು ಓಪನ್ ಎಕನಾಮಿ ಮ್ಯಾಕ್ರೋ ಎಕನಾಮಿಕ್ಸ್, ಲಾಸ್ಟ್ ಚಾಪ್ಟರ್. ಈ ಚಾಪ್ಟರಿಂದ ಬರುವಂತಹ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್ಸ್ ಯಾವುದಪ್ಪ ಅಂದರೆ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಕರೆಂಟ್ ಅಕೌಂಟ್ ಕಂಪೋನೆಂಟ್ಸ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಕಂಪೋನೆಂಟ್ಸ್, ಇವೆರಡು ಪ್ರಶ್ನೆಗಳನ್ನು ಈ ಚಾಪ್ಟರಿಂದ ನೀವು ಮಾಡಿದರೆ ನಿಮಗೆ ಹೆಲ್ಪ್ ಆಗ್ತದೆ. ಕರೆಂಟ್ ಅಕೌಂಟ್ ಕಂಪೋನೆಂಟ್ಸ್ ಮತ್ತು ಕ್ಯಾಪಿಟಲ್ ಅಕೌಂಟ್, ಬಿಕಾಸ್ ಇವು ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂತಹ ಪ್ರಶ್ನೆ ಆಗಿರುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದಿಸ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಅರೌಂಡ್ 16 to 17 ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತದೆ. 9 ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರ್ತದೆ. 5 ಪ್ರಶ್ನೆಗಳನ್ನ ಬರೀಬೇಕು. ಸೊ ಹಾಗಾಗಿ ಇವೆಲ್ಲ ಕ್ವಶನ್ಸ್ಗಳನ್ನು ಮಾಡಿದ್ರೆ 100% ಆ 9 ಕ್ವಶನ್ಸ್ಗಳಲ್ಲಿ 5 ಕ್ವಶನ್ಸ್ ನಿಮಗೆ ಸಿಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರ್ತದೆ ಸ್ನೇಹಿತರೆ. ಸೊ ನಾನು ಸ್ಟಾರ್ಟಿಂಗಿಂದ ಮತ್ತು ವಾಪಸ್ ಬರಬೇಕಾದ್ರೆ ಫಸ್ಟ್ ಚಾಪ್ಟರಿಂದ ಬರೋದಾದರೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ತೀನಿ ನಾನು. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂತ ಮತ್ತೊಂದು ಸಲ ಕ್ಲಿಯರಾಗಿ ನಿಮ್ಗೆ ಹೇಳ್ಕೊಂತ ಹೋಗೋದಾದರೆ ಚಾಪ್ಟರ್ ನಂಬರ್ 1ಗೆ ಬರ್ತೀನಿ. ದಟ್ ಈಸ್ ಇಂಟ್ರೊಡಕ್ಷನ್ನಲ್ಲಿ ಒಂದು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ, ಆಮೇಲೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್, 2 ಕ್ವಶನ್ಸನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಆಮೇಲೆ ಚಾಪ್ಟರ್ ನಂಬರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಇಲ್ಲಿ ನಾನು ಕೊಡ್ತಾ ಇರೋ ಇಂಪಾರ್ಟೆಂಟ್ ಕ್ವಶನ್ ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಜಿನಲ್ ಯುಟಿಲಿಟಿ ಆ್ಯಂಡ್ ಟೋಟಲ್ ಯುಟಿಲಿಟಿ ಇನ್ ಡಿಫರೆನ್ಸ್ ಮ್ಯಾಪ್, ಇಲ್ಲೂ ಕೂಡ 2 ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಸೊ ಈ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟರ್ನಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಪ್ಪ ಅಂದರೆ 4 ಮಾರ್ಕ್ಸ್ಗೆ ಒಂದು ಐಸೋಕ್ವಾಂಟ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್, ಆಮೇಲೆ ಟೋಟಲ್ ಪ್ರಾಡಕ್ಟ್, ಅವರೇಜ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್ ಸಾಲ್ವ್ ಮಾಡಬೇಕಂತ ಕ್ವಶನ್ಸ್, ಆಮೇಲೆ ಲಾಂಗ್ ರನ್ ಕಾಸ್ಟ್. ಸೊ ಇಲ್ಲಿಂದ ಕೂಡ 3 ಕ್ವಶನ್ಸನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಥಿಯರಿ ಆಫ್ ಫರ್ಮ್ ಅಂಡ್ ಪರ್ಫೆಕ್ಟ್ ಕಾಂಪಿಟೇಷನ್, ಇಲ್ಲಿ ನಾನು ಕನ್ಸಿಡರ್ ಮಾಡ್ತಾ ಇರೋದು ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾತ್ರ, ಬೇರೆ ಯಾವುದಕ್ಕೂ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇಲ್ಲ ನಾನು. ಅದಾದ ನಂತರ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಸೈಮಲ್ಟೇನಿಯಸ್ ಶಿಫ್ಟ್ಸ್, ಅದೊಂದು ಕ್ವಶನನ್ನು ಮಾಡ್ಕೊರಿ ಈ ಚಾಪ್ಟರಿಂದ. ಅದಾದ ನಂತರ ಪ್ರೈಸ್ ಫ್ಲೋರ್, ಈ 2 ಕ್ವಶನ್ಸ್ಗಳನ್ನು ಮಾಡಿರಿ. ಇನ್ನು ನೆಕ್ಸ್ಟ್ ಪಾರ್ಟ್ಗೆ ಬರೋದಾದ್ರೆ ಇಂಟ್ರೊಡಕ್ಷನ್, ಮ್ಯಾಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್ ಬರೋದಾದರೆ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಈಸ್ ವೈ ಈಸ್ ಮ್ಯಾಕ್ರೋ ಆ್ಯಂಡ್ ಮೈಕ್ರೋ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಅದೊಂದು.
ಅದಾದ ನಂತರ ಈ ಡಿಸ್ಕಸ್ ದ ರೋಲ್ ಆಫ್ ಗವರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಇನ್ ಬೋತ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕ್ವಶನ್ ನಂಬರ್ 4. ಇದೊಂದು ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಈ ಸೆಕ್ಷನಿಂದ ಎರಡನೇ ಕ್ವಶನ್ ಎರಡನೇ ಚಾಪ್ಟರ್ ಯಾವಪ್ಪ ಅಂದ್ರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ಈ ಚಾಪ್ಟರಿಂದ ನೀವು ಮಾಡಬೇಕಾಗಿರೋ 4 ಮಾರ್ಕ್ಸ್ನ ಪ್ರಮುಖ ಪ್ರಶ್ನೆ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್, ಆಮೇಲೆ ಅಕ್ಯುಮುಲೇಷನ್ ಆ್ಯಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್, ಇದೊಂದು ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಚಾಪ್ಟರ್ ಮನಿ ಆ್ಯಂಡ್ ಬ್ಯಾಂಕಿಂಗ್, ಲೀಗಲ್ ಡೆಫಿನೇಷನ್ಸ್ ಆಫ್ ಮನಿ, ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಫಂಕ್ಷನ್ಸ್ ಆಫ್ RBI, ಇವು ಎರಡು ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಡಿಟರ್ಮಿನೇಷನ್ ಆಫ್ ಇನ್ಕಮ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಮತ್ತು ಕನ್ಸಂಪ್ಷನ್ ಫಂಕ್ಷನ್, ಈ ಎರಡು ಫಂಕ್ಷನ್ಸ್ಗಳನ್ನು 4 ಮಾರ್ಕ್ಸ್ಗೆ ಮಾಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಗವರ್ಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿ, ಇಲ್ಲಿ ಯಾವುದೇ ಇಂಪಾರ್ಟೆಂಟ್ ಅಂತ ಕೊಡ್ತಾ ಇಲ್ಲ ನಾನು. ಓಪನ್ ಎಕನಾಮಿ ಲಾಸ್ಟ್ ಚಾಪ್ಟರ್ಗೆ ಬರ್ತಾ ಇದ್ದೀನಿ. ಇಲ್ಲಿ 4 ಮಾರ್ಕ್ಸ್ಗೆ ಕರೆಂಟ್ ಅಕೌಂಟ್ ಕಂಪೋನೆಂಟ್ಸ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಕಂಪೋನೆಂಟ್ಸ್, ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮಾಡಿರಿ. ಈಗ ಮಾಡಲ್ ಕ್ವಶನ್ ಪೇಪರ್ಸ್ ಹೊಸದು ಬಂದದ, ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಬಂದದ, ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇದೆ, ಬ್ಲೂ ಪ್ರಿಂಟ್ಗಳು 3 ಬರ್ತಾ ಇದೆ. ಹಾಗಾಗಿ ನಾವೇನು ಮಾಡೋಣ, ಪ್ರತಿಯೊಂದು ಚಾಪ್ಟರಿಂದ 4 ಮಾರ್ಕ್ಸ್ 6 ಮಾರ್ಕ್ಸ್ ನೋಡ್ಕೊಂಡು ತಗೊಂಡು, ಕೆಲವೊಂದು ಚಾಪ್ಟರ್ಸ್ಗಳಲ್ಲಿ ರಿವೈಸ್ ಕ್ವಶನ್ ಬ್ಯಾಂಕ್ದಾಗ 6 ಮಾರ್ಕ್ಸ್ ಇಲ್ಲ, ಹಾಗಾಗಿ ಎಕ್ಸಾಮ್ ಕೂಡ 6 ಮಾರ್ಕ್ಸ್ ಬರೋ ಚಾನ್ಸಸ್ ಇಲ್ಲ. ಸೊ ಇದು 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಇನ್ನು ಮುಂದೆ ನಾವೇನು ಮಾಡೋಣ, ಇದಾದ ನಂತರ ಕನ್ನಡ ಮೀಡಿಯಮ್ದಲ್ಲಿ ಕೂಡ 4 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊಂಡ್ಬರ್ತೀನಿ. ಆಮೇಲೆ 6 ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಬೋತ್, ಅದಾದ ನಂತರ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಿಮ್ಮ ಮುಂದೆ ತೊಗೊಂಡ್ಬರುವಂಥ ಪ್ರಯತ್ನ ಮಾಡ್ತೀನಿ. ಐ ಹೋಪ್ ಯು ಎಂಜಾಯ್ಡ್ ದಿ ಸೆಷನ್ ಆ್ಯಂಡ್ ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ವೆರಿ ಯೂಸ್ಫುಲ್. Thank you for watching Vikas Commerce Tutorials and spending your valuable time with us.